ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ಲಾಗ್ ಆಗಿರುತ್ತೆ. ನಮ್ಮನೆ ನವಗ್ರಹ ಪೂಜೆ ಮಾಡ್ಕೊಂಡಿರ್ತೀವಿ. सह कुटुंब परिवार वर्गस्य कायका वाचिका मानसिक ज्ञात नक्षदोष निवारणार्थं राशदोष निवारणार्थं विद्ये विद्योग दोष निवारणार्थं शिव दिवसे महाभानुवासरे निमित्तेन स्वग्रह महागणपति देवता पूजां करसे शिव पार्वती देवता पूजां करसे विशेष महागणपति आदित्यादि नवग्रह देवता पूजां करसे विशेष आदित्यादि नवग्रह होम महागणपति होम मृत्युंजय होम पूजां करसे इति संकल्पः। दर्शयामि धर्म अर्थ काम मोक्ष चतुर्विध फल पुरुषार्थ सिद्धार्थंच नवनव जनित संचित सूचित आगामिक सकल आदि भौतिक आदि दैविक आध्यात्मिक त्रिविध तापत्रय दोष निवारणार्थं मम दुष्ट निग्रह शक्ति प्राप्ति पूर्वक सकल व्याधि रोग पीड़ित बाधक निवारणार्थं ज्वर पीड़ित मृत्युभय अपमृत्युभय अग्निभय जलभय अधिकारभय जंतुभय स्त्रीभयादि निवारणार्थं सकाले सदाकाले पुत्र पौत्रादि आरोग्य अभिवृद्ध्यर्थं मम वासस्थान मम ग्रहे समस्त वास्तु दोष ग्रह दोष दुष्ट दोष सूर्य चंद्र मंगल बुध गुरु शुक्र शनि भिक्ष राहुवे केतुवे सर्व ग्रह पीड़ित निवारणार्थं सकल ग्रह शांति विवाहादि कल्याणादि विद्या अभ्यासादि शुभ मंगल कार्य सिद्धार्थं मम दिननित्य व्यापार उद्योग व्यवहार अधिकार सर्वस्थाने दिने दिने मासे मासे वर्षे वर्षे धन कनक वस्तु वाहनादि शुभ फल प्राप्त्यर्थं सकाले सदाकाले स्वयार्जित पित्रार्जित आस्ति पूर्वक उत्तरोत्तर अभिवृद्ध्यर्थं सर्वरोग बाधित ग्रह भूतानां पापानां कालसर्प शाप स्त्री शापादि विमुक्ति पूर्वक भ्रूणहत्ये नागहत्ये गोहत्ये नाश सर्पकाक कलह दर्शन दोष निवारणार्थं मुक्ति दोष निवारण पूर्वक मृत्युंजय दोष मातृशाप पितृशाप आचार शाप जंगम शाप ब्राह्मण शाप कुलदैव शाप ग्राम ग्रामादि दोष निवारण पूर्वक शांति नेम्मदि पूर्वक धन कनक पूर्वकेन स्वग्रह कुलदेवर
ಕುಲದೇವರ ಶ್ರೀ ಕುಲಿಗಮ್ಮ ದೇವಿ ಸಂಪೂರ್ಣ ಅನುಗ್ರಹ ನಿಮಿತ್ತೇನ ಆಶೀರ್ವಾದ ಪೂರ್ವಕ ನಿಮಿತ್ತೇನ ಸ್ವಗ್ರಹ ಮಹಾಗಣಪತಿ ಶಿವ ಪಾರ್ವತಿ ಆದಿತ್ಯಾವೇ ನವಗ್ರಹ ದೇವತಾ ಶಿವ ಮಂಡಲ ಆರಾಧನಾ ಸಹಿತೇನ ನಿರ್ವಿಘ್ನ ವಿಘ್ನೇಶ್ವರ ಹೋಮ ಸಹಿತೇನ ಆರೋಗ್ಯ ದೃಷ್ಟಿ ವಿಜಯ ದೃಷ್ಟಿ ಧನ ಕನಕ ದೃಷ್ಟಿ ವ್ಯಾಪಾರ ದೃಷ್ಟಿ ಪೂರ್ವಕ ಮೃತ್ಯುಂಜಯ ಹೋಮ ಪೂರ್ಣಾವತಿ ಪೂಜಾ ಅಹಂ ಕರ್ಮ ಕರಿಷ್ಯೆ ಇತಿ ಸಂಕಲ್ಪ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಡ್ರಿ. ನೋಡ್ರಿ, ನಮಗೆ ಈಗ ನಾವು ಕಳಸದಲ್ಲಿ ಪೂಜೆ ಹೊಡಿವಿ, ಪೂಜೆ ಮಾಡ್ತೀವಿ. ಆಮೇಲೆ ಸಂಜೆ ಪ್ರಚೋದಯಾತ್ ವೈಶ್ವಾನರಾಯ ವಿದ್ಮಹೇ ಲಾಲ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೈ ನಮಃ. ಅಗ್ನಿತ್ವಂ ಭಾರಯಾ ನವ್ಯಾಸ್ಮಾಸಸ್ಯ ವರದ ದುರ್ಗಾಣಿ ವಿಶ್ವಾಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾಂತಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕುಲಿಗಮ್ಮ ದೇವಿ ಪ್ರಚೋದಯಾತ್. ಈಗ ನಿಮ್ಮ ಮನೆ ದೇವರು ಆಶೀರ್ವಾದವನ್ನು ತಗೊಂಡ್ರೆ ಈಗ ಪೂಜೆದಲ್ಲಿ ಬರ್ತಕ್ಕಂಥದ್ದು ಪ್ರಥಮವಾಗಿ ಯಾವುದ್ರಿ ವಿಘ್ನೇಶ್ವರ. ಅಂದ್ರೆ ಮೂರ್ತಿ ಚಿಕ್ಕದಾದರೂ ಅದ್ರ ಕೀರ್ತಿ ದೊಡ್ಡದಂತೆ. ಶಿವನನ್ನೇ ಬಿಟ್ಟಿಲ್ಲ, ತಾಯಿಯ ಒಂದು ಸ್ಥಾನವನ್ನು ಮಾಡಬೇಕ ಸಂದರ್ಭದಲ್ಲಿ ಕಾವಲುಗಾರನಾಗಿ ಅವನಿಗೆ ಒಂದು ವರ ಶಾಪದಿಂದ ಮತ್ತೆ ವರವನ್ನ ಕೊಟ್ಟಿದ್ದಾನೆ. ಅದೇ ತರ ವರ ಏನು ಕೊಟ್ಟ, ಎಷ್ಟೇ ದೊಡ್ಡ ಶಕ್ತಿ ಆದರೂ ಕೂಡ ಇನ್ನ ಪೂಜೆ ಇಲ್ಲದೆ ಆ ಪೂಜೆನ ಫಲ ಸಿಗದೇ ಇರಲಿ ಅಂತ ಶಾಪವನ್ನು ಕೊಟ್ಟ. ಅದೇ ತರ ನಾವು ಕೂಡ ಯಾರೇ ಆಗಲಿ, ಆಚಾರ್ಯರಾಗಲಿ ಬ್ರಾಹ್ಮಣರಾಗಲಿ ಯಾರೇ ಕೂಡ ಮಾಡಿರುವವರು ಪ್ರಥಮವಾಗಿ ಗಣಪತಿ ಪೂಜೆಯನ್ನು ಮಾಡಿ ತದನಂತರವಾಗಿ ಇನ್ನು ಉಳಿದ ಶಕ್ತಿ ದೇವತೆಗಳನ್ನ ಪೂಜೆಯನ್ನು ಮಾಡಿ. ಅದೇ ತರನಾಗಿ ಈ ಪೂಜೆಯಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಘ್ನೇಶ್ವರ ಅಂತೇಳಿ ಯಾಕೆ ಬಂತಂದ್ರೆ, ನಾವು ನೋಡ್ರಿ ನರಮಾನವರು ಅಂದ್ರೆ ಗೆಡ್ಡೆ ಗೆಣಸು ತಿಂತೀವಿ, ಮಾಂಸಾಹಾರನೂ ತಿಂತೀವಿ, ಸಸ್ಯಾಹಾರನೂ ತಿಂತೀವಿ. ಅಂದ್ರೆ ಈ ಕ್ಷಣಿಕದಲ್ಲಿದ್ದು ನೆಮ್ಮದಿ ಮತ್ತು ಮನಸ್ಸು ಏಕಾಗ್ರತೆ ಇನ್ನೊಂದು ತಾಸಿಗಿರಲ್ಲ. ಅಂದ್ರೆ ಸ್ವಲ್ಪ ಚಂಚಲ ಆಗ್ತಾ ಇರುತ್ತೆ. ಎಲ್ಲೋ ಏನೋ ತಗೊಂಡ್ಬರ್ಬೇಕು, ಯಾರನ್ನೋ ಕರಿಬೇಕಾಯ್ತು, ಯಾರಿಗೋ ಫೋನ್ ಮಾಡ್ಬೇಕಾಯ್ತು, ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಡ್ರೆಸ್ ಸಿಗುತ್ತೋ ಇಲ್ಲೋ, ಈ ತರ ಒಂದು ಚಂಚಲವಾದ ಮನಸ್ಸನ್ನ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆ ಮೂಡ್ತಕ್ಕಂಥ ಚಂಚಲವಾದ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥವ್ರು ಯಾವಪ್ಪ ಅಂದ್ರೆ ಗಣಪತಿ. ಅದಕ್ಕೋಸ್ಕರ ಆ ಮಹಾಗಣಪತಿ ನಾನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನಸ್ಸು ಚಂಚ ಆಗದೇ ಇರಲಿ, ಮತ್ತೆ ನಮಗೆ ಏನೇ ಆರೋಗ್ಯದಲ್ಲಿ. ನೋಡ್ರಿ, ನಮಗೆ ಕೆಲವೊಬ್ಬರಿಗೆ ಉಪವಾಸವನ್ನಿದ್ದು ಪೂಜೆಯನ್ನು ಮಾಡ್ತಾ ಇರ್ತಾರೆ, ವ್ರತವನ್ನಿದ್ದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಆಗಿನ ಕಾಲದಲ್ಲಿ ಇತ್ತು ಅಂದ್ರೆ ವಾರಕ್ಕೆ 3 ದಿವಸ ವ್ರತಗಳನ್ನು ಮಾಡ್ತಾ ಇದ್ರು. ಈಗ ಆಗಲ್ಲ, ಒಂದು ಹೊತ್ತು ಊಟ ಬಿಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಆಹಾರದಲ್ಲೇ ವಿಪರೀತವಾದ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಬಾಡಿ ಸ್ಪಂದಿಸಲ್ಲ. ಅವಾಗೆಲ್ಲ ಶುಕ್ರವಾರ, ಮಂಗಳವಾರ, ಸೋಮವಾರ ಇಡೀ ವಾರನು ನಮಸ್ತೆ ಸ್ತನಬೋಧಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಶಾಯ ವರದಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ.